ಅಪ್ ಅಂಡ್ ಡೌನ್ ಅಂತ ಹೇಳಿದ್ನಲ್ಲ, ಅದು ಕಂಟಿನ್ಯೂಸ್ ಆಗಿ ಇರ್ಲೇಬೇಕು ಸರ್. ನೀವು ತಡ್ರಿ ಒಂದೇ ನಿಮಿಷ ನಿಲ್ಸ್ರಿ. ಇದ್ ನೋಡಿ ಇಲ್ಲಿದೆಯಲ್ಲ, ಆ ಅಪ್ ಅಂಡ್ ಡೌನ್ ಮಿಸ್ ಮಾಡಂಗೆ ಇಲ್ಲ. ಈಗ ನಾವು ಇದು ಎರಡು ತೆಗೆದ್ಬಿಟ್ರೆ ಇದು ವಾರ್ಪೇ ವೇಸ್ಟ್ ಸರ್. ಇದಿಷ್ಟು ಅಂದ್ರೆ ಅದು ಕಂಟಿನ್ಯೂ ಆಗಿ ಆಗ್ಲೇಬೇಕು. ಯಾಕಂದ್ರೆ ಈ ಕನೆಕ್ಷನ್ ಇದೆಯಲ್ಲ ಇಲ್ಲಿ ಕಾಲಿಗಿರುತ್ತೆ ಸರ್. ಈಗ ಇದು ನೋಡಿ, ಇಲ್ಲಿ ಸುಮ್ಮನೆ ಈಗ ನೋಡ್ತೀನಿ. ತುಳಿರಿ ಸರಿ. ಕೆಳಗಿದ್ ಮೇಲೋಯ್ತು, ಮೇಲೇದ್ ಕೆಳಗಾಯ್ತು. ಒಂದೇ ನಿಮಿಷ, ಒಂದೇ ವಾಟ್ ಹಾಕಿ ನಿಲ್ಸ್ರಿ. ನಿಲ್ಸ್ರಿ, ಅಷ್ಟೇ ನಿಲ್ಸ್ರಿ. ಈಗ ನೋಡಿ ಸರಿ, ಇದು ಫ್ರೀ ಆಗಿದೆಯಾ ಅಂದ್ರೆ ಇದು ಮೇಲ್ ಬಂದಿದೆ. ಈಗ ಮೇಲೆದೆಲ್ಲ ಕೆಳಗೆ ಹೋಗುತ್ತೆ, ಕೆಳಗಿಂದೆಲ್ಲ ಮೇಲ್ ಬರುತ್ತೆ. ತುಳಿರಿ. ಈಗ ನೋಡಿ ಸರ್, ಈಗ ಲಾಕ್ ಆಯ್ತು. ಈಗ ಸದ್ಯ ಈ ಥ್ರೆಡ್ ಲಾಕ್ ಆಯ್ತು. ಈಗ ಇದರಲ್ಲಿ ಮೇನ್ ಟೆಕ್ನಿಕ್ ಅಂದ್ರೆ ಶೆಡ್ಡಿಂಗು. ಅಂದ್ರೆ ಶೆಡ್ಡಿಂಗ್ ಅಂದ್ರೆ ಈಗ ಓಪನ್ ಆಗೋದು, ಶೆಡ್ಡಿಂಗ್, ಪಿಕ್ಕಿಂಗ್, ಬಿಟ್ಟಿಂಗ್, ಈ 3 ಪ್ರೊಸೆಸ್ ಮೇನು. ಶೆಡ್ಡಿಂಗ್ ಹಾಕಕ್ಕಿಂತ ಮುಂಚೆ ಪಿಕ್ಕಿಂಗ್ ಹಾಕಕ್ಕಾಗಲ್ಲ, ಪಿಕ್ಕಿಂಗ್ ಹಾಕಕ್ಕಿಂತ ಮುಂಚೆ ಬೀಟಿಂಗ್ ಮಾಡಕ್ಕಾಗಲ್ಲ. ಅಂದ್ರೆ ಶೆಡ್ ತೆಗೆದ್ಮೇಲೆನೆ ಇದು ಆಗ್ಲೇಬೇಕು ನೀರು. ಅಂದ್ರೆ ಈಗ ಮಗ್ಗದಲ್ಲಿ ಏನಿದೆ ಅಂದ್ರೆ ನೀವು ಕೈಮಗ್ಗ ಅನ್ನೋದ್ರಲ್ಲಿ ಈಸಿಯೆಸ್ಟ್ ಪ್ರೊಸೆಸ್ ಅಂದ್ರೆ ಇದು ಫಸ್ಟ್. ಈಸಿ ಲೂಮ್ ಅಂದ್ರೆ ಇದೇ ಫಸ್ಟ್ ಲೂಮ್. ಅಂದ್ರೆ ಮಾಮೂಲು ವ್ಯಕ್ತಿನೂ ಒಂದ್ ಸ್ವಲ್ಪ ಬೇಗ ಟ್ರೈನ್ ಆಗ್ಬೋದು ಇದರಲ್ಲಿ. ಅಂದ್ರೆ ಮಿನಿಮಮ್ 1 ತಿಂಗಳಲ್ಲೇ ಒಂದ್ ಚೆನ್ನಾಗಿ ವ್ಯೂ ಮಾಡ್ಬೋದು ಇದರಲ್ಲಿ. ಅಂದ್ರೆ ತುಂಬಾ ಈಸಿ ಆಗತ್ತೆ ಇದು. ಅಂದ್ರೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ, ಇಲ್ಕಲ್ಲು ಮತ್ತೆ ಕಣದ್ 2 ತೋರಿಸ್ತೀನಿ. ಅದು ಒಂದ್ ಸ್ವಲ್ಪ ತುಂಬಾ ಡಿಫಿಕಲ್ಟ್. ನೀವು ನೋಡಿದಿರ ಎಲ್ಲಾದ್ರೂ ನೋಡ್ಬಂದ್ರ ಕಮ್ತಿಗಿ? ಹಾ 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 ಅದು ಕೊಂಡಿ ಟೆಕ್ನಿಕ್ ಅಂತ ಬರುತ್ತೆ. ಪಲ್ಲು ಮಾತ್ರ ಸಿಲ್ಕ್ ಇರುತ್ತೆ, ಬಾಡಿ ಎಲ್ಲ ಕಾಟನ್ ಇರುತ್ತೆ. ಅದಕ್ಕೆ ಕೊಂಡಿ ಹಾಕೋ ಟೆಕ್ನಿಕ್ ತುಂಬಾ ರೇರ್ ಪ್ರೊಸೆಸ್ ಅದು ಮಾತ್ರ.